ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಕಗ್ಗವು ಜೀವನದ ಮೂಲ ತತ್ವಗಳನ್ನು ಒಳಗೊಂಡಿದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಎಂಬುದರ ಮೂಲಕ ಯಾವುದೇ ಗೊಬ್ಬರವಿಲ್ಲದೆ ತನ್ನಷ್ಟಕ್ಕೇ ಬೆಳೆದ ಬೆಟ್ಟದಡಿಯ ಹುಲ್ಲು ದನಕರುಗಳಿಗೆ ಹೇಗೆ ಮೇವಾಗುತ್ತದೋ ಆ ರೀತಿ ನಾವು ಕೂಡ ನಮ್ಮ ಮನೆಯವರಿಗಾಗಿ ಸುವಾಸನೆ ಬೀರುವಂತಹ ಮಲ್ಲಿಗೆಯಂತೆ ಬದುಕಬೇಕು ಎಂಬುದು ಮಾನ್ಯ DVಜಿಯವರ ಆಶಯ. ನಾವು ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಾಗದೆ ನಮ್ಮ ಕುಟುಂಬದ ಜೊತೆಗೆ ಸಂಪೂರ್ಣ ಸಮಾಜಕ್ಕೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡಬೇಕು. ಎಲ್ಲರೂ ನಮ್ಮನ್ನು ಇಷ್ಟಪಡುವಂತೆ ಬದುಕಿದಾಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಯಾವುದೇ ರೀತಿಯ ಕಷ್ಟಗಳ ಸುರಿಮಳೆಯಾದರೂ ನಾವು ಕಲ್ಲಿನಂತೆ ಗಟ್ಟಿಯಾಗಿ ಎದುರಿಸಿ ದೀನ ದುರ್ಬಲರಿಗೆ ಬೆಲ್ಲದ ಸಿಹಿಯಂತೆ ಆಸರೆಯಾಗಿ ನಿಲ್ಲಬೇಕು. ಇದು ಮನಸ್ಸಿನ ಏಕಾತ್ಮ ಭಾವವನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲರೊಂದಿಗೆ ಹೃದಯದಿಂದ ಒಂದಾಗಿ ಬದುಕಬೇಕು. ಸ್ವಾರ್ಥದ ಬಲೆಗೆ ಬಲಿಯಾಗದೆ ಕಷ್ಟಗಳನ್ನು ಗಟ್ಟಿಯಾಗಿ ಎದುರಿಸುತ್ತಾ ಪರರಿಗಾಗಿ ಸಹಾನುಭೂತಿಯನ್ನು ತೋರಿಸುವ ಸತ್ವವನ್ನು ಬೆಳೆಸಬೇಕು. ಇದೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದಲೇ ಒಂದು ಸಾರ್ಥಕ ಸಮೃದ್ಧ ಜೀವನಕ್ಕೆ ದಾರಿ ಮಾಡಿಕೊಡಬಹುದು. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರ.